ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಗೆಲ್ಲಾನು ಗೊತ್ತಿರೋ ಹಾಗೆ ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳು RRB ಗ್ರೂಪ್ ಡಿ ಹುದ್ದೆಗೆ ಎಲ್ಲರೂ ಅರ್ಜಿನ ಸಲ್ಲಿಸಿದಿರಾ? ಹೌದು, ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳು RRB ಗ್ರೂಪ್ ಡಿ ಹುದ್ದೆಗೆ ಅರ್ಜಿನ ಸಲ್ಲಿಸಿದಿರಾ? ಮತ್ತು ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ, ನಮ್ಮ ಅಪ್ಲಿಕೇಶನ್ ಎಡಿಟ್ ಹೇಗೆ ಮಾಡುವುದು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಅಪ್ಲಿಕೇಶನ್ ಕರೆಕ್ಷನ್ ಹೇಗೆ ಮಾಡುವುದು ಅಂತ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ನ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ RRB ಕಡೆಯಿಂದ RRB ಗ್ರೂಪ್ ಡಿ ಕರೆಕ್ಷನ್ ವಿಂಡೋ ಓಪನ್ ಆಗಿದೆ. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನೀವು ಎಡಿಟ್ ಮಾಡಬಹುದು. ನೀವೇನಾದ್ರೂ ಅಪ್ಲೈ ಮಾಡುವಾಗ ಮಿಸ್ಟೇಕ್ ಏನಾದ್ರೂ ಮಾಡಿದ್ರೆ ನೀವು ಎಡಿಟ್ ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೋಬಹುದು. ಅಂಡ್ ಬನ್ನಿ, ಈ ಒಂದು ವಿಡಿಯೋಲಿ ನಾವು ಈ ಒಂದು ಕರೆಕ್ಷನ್ ವಿಂಡೋ ಎಲ್ಲಿವರೆಗೂ ಓಪನ್ ಇರುತ್ತೆ ಅಂಡ್ ಏನೆಲ್ಲ ಎಡಿಟ್ ಮಾಡುವುದಕ್ಕೆ ಆಪ್ಷನ್ ಇದೆ ಮತ್ತು ಎಲ್ಲಿವರೆಗೂ ಎಡಿಟ್ ಮಾಡುವುದಕ್ಕೆ ಡೇಟ್ ಅನ್ನು ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋಲಿ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ RRB ಗ್ರೂಪ್ ಡಿ ವೇಕೆನ್ಸಿಗಳಿಗೆ ಜನವರಿ 23ರಿಂದ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿತ್ತು ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕ ಮಾರ್ಚ್ 1ಕ್ಕೆ ಎಕ್ಸ್ಟೆಂಡ್ ಕೂಡ ಆಗಿತ್ತು. ಅದಾದ ನಂತರ ಶುಲ್ಕ ಪಾವತಿಗಾಗಿ ನಿಮಗೆ ಮಾರ್ಚ್ 3ರವರೆಗೆ ಅವಕಾಶವನ್ನು ನೀಡಿದ್ರು ಮತ್ತು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಅನ್ನು ಎಡಿಟ್ ಮಾಡುವುದಕ್ಕೆ ಎಲ್ಲಿವರೆಗೂ ಕಾಲಾವಕಾಶವನ್ನು ನೀಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಮಾರ್ಚ್ 4ರಿಂದ ಮಾರ್ಚ್ 13ರವರೆಗೆ ನಿಮ್ಮ ಅಪ್ಲಿಕೇಶನ್ ನೀವು ಕರೆಕ್ಷನ್ ಅಥವಾ ಎಡಿಟ್ ನ ಮಾಡಬಹುದು. ನೀವು ಅಪ್ಲೈ ಮಾಡುವಾಗ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಈ ಒಂದು ಕೊಟ್ಟಿರುವಂತಹ ಸಮಯದಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನೀವು ಎಡಿಟ್ ಮಾಡಬಹುದು. ಮಾರ್ಚ್ 4ರಿಂದ ಮಾರ್ಚ್ 13ರವರೆಗೆ ನಿಮ್ಮ ಅಪ್ಲಿಕೇಶನ್ ನೀವು ಕರೆಕ್ಷನ್ ಅಥವಾ ಎಡಿಟ್ ನ ಮಾಡಬಹುದು. ಓಕೆ, ಇದಿಷ್ಟು ಈ ಒಂದು ವಿಡಿಯೋ RRB ಗ್ರೂಪ್ ಡಿ ವೇಕೆನ್ಸಿಗಳಿಗೆ ಸಂಬಂಧಪಟ್ಟ ಹಾಗೆ. ಯಾವ್ದಾದ್ರು ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.